ನಮಸ್ಕಾರ. ಗುಡ್, ಹ್ಯಾಪಿ ಆ್ಯಂಡ್ ವಂಡರ್ಫುಲ್ ಮಾರ್ನಿಂಗ್. ಈ ದಿನ ನಾನು ನಿಮ್ಮ ಜೊತೆ ತುಂಬ ಇಂಪಾರ್ಟೆಂಟ್ ಆದ ವಿಷಯವನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅದು ಅಂದರೆ, ಮಕ್ಕಳಲ್ಲಿ ಹಠಮಾರಿತನ, ಸ್ಟಬರ್ನೆಸ್. ಇದು ತುಂಬ ಜನ ಪೇರೆಂಟ್ಸು ಈಗ ಫೇಸ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮುಂಚೆ ಒಂದು ಸಣ್ಣ ಕಥೆ ಜೊತೆಯೊಂದಿಗೆ ಇದನ್ನು ಶುರು ಮಾಡ್ತೀನಿ. ಏನಪ್ಪ ಅಂದರೆ, ಒಂದು ಶಾಲೆಯಲ್ಲಿ 3ನೇತಿ 4ನೇತಿ ಕಲಿತಾ ಇದ್ದ ಮಕ್ಕಳು, ಅಲ್ಲಿ ಆವತ್ತು ಆ ಶಾಲೆ ಟೀಚರ್ ಏನು ಹೇಳ್ತಾರೆ ಅಂದರೆ, ನೋಡಿ, ನಿಮಗೆ ನಾನು ಒಂದು ಪ್ರಬಂಧ ಬರೆಯೋಕ್ಕೆ ಕೊಡ್ತೀನಿ. ವಿಷಯ ಏನಪ್ಪ ಅಂದರೆ, ದೇವರು ನಿಮ್ಮ ಮುಂದೆ ಪ್ರತ್ಯಕ್ಷರಾಗಿ ವರ ಕೇಳಿದ್ರೆ ನೀವು ಯಾವ ವರ ಕೇಳ್ತೀರಾ ಮತ್ತು ಯಾಕೆ ಕೇಳ್ತೀರಾ ಅಂತ ಬರೀಬೇಕು, ಆಯಿತಾ? ಇದನ್ನು ಬರೆದು ನೀವು ನನಗೆ ಕೊಡಿ. ಈ ಶನಿವಾರ ಭಾನುವಾರ ಫ್ರೀ ಇರೋದ್ರಿಂದ ನಾನು ಆವತ್ತು ನಿಮ್ಮ ಪ್ರಬಂಧ ಎಲ್ಲ ಓದಿ ಸೋಮವಾರ ನಾನು ನಿಮ್ಮ ಜೊತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಅಂತ. ಸರಿ, ಮಕ್ಕಳು ಎಲ್ಲ ಬರ್ಕೊಡ್ತಾರೆ. ಟೀಚರು ಪ್ರಬಂಧ ಎಲ್ಲ ತೊಗೊಂಡು ಮನೆಗೆ ಹೋಗ್ತಾರೆ. ಭಾನುವಾರ ಬೆಳಗ್ಗೆ ತಿಂಡಿ ಎಲ್ಲ ಮಾಡಿ ರಿಲ್ಯಾಕ್ಸ್ಡಾಗಿ ಕೂತಿರ್ತಾರೆ. ಆವಾಗ ಈ ಪ್ರಬಂಧದ ಬಗ್ಗೆ ಜ್ಞಾಪಕ ಬರುತ್ತೆ. ಓಕೆ, ಸ್ವಲ್ಪ ಪ್ರಬಂಧ ಇವಾಗ ಓದಿ ನೋಡೋಣ ಯಾವ ರೀತಿ ಮಕ್ಕಳು ಬರೆದಿದ್ದಾರೆ ಅಂತ. ಕುತೂಹಲದಿಂದ ಅವರು ಮೊದಲನೇ ಪ್ರಬಂಧ ಬರೆದಿರೋ ಇದನ್ನು ಹಾಳೆ ತಗೋತಾರೆ. ಆ ಪ್ರಬಂಧ ಓದಿದ ಮೇಲೆ ಅವ್ರಿಗೆ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರ್ತಾ ಇರುತ್ತೆ. ಅವತ್ತು ಭಾನುವಾರ ಆಗಿದ್ದರಿಂದ ಅವರ ಪತಿ ಅಂದರೆ ಅವ್ರ ಹಸ್ಬೆಂಡ್ ಸಹ ಮನೇಲೇ ಇರ್ತಾರೆ. ಅವರು ಮೊಬೈಲಿನ ನೋಡಿಕೊಂಡು ಸೋಫಾ ಹತ್ರ ಕೂತಿರ್ತಾರೆ. ಆವಾಗ ಇವ್ರಿಗೆ ಧಾರಾಕಾರವಾಗಿ ನೀರು ಬರುತ್ತೆ. ಆಮೇಲೆ ಬಿಕ್ಕಳಿಸ್ತಾರೆ. ಈ ಬಿಕ್ಕಳಿಕೆ ಮಾಡಿದಾಗ ಹಸ್ಬೆಂಡ್ಗೆ ಶಬ್ದ ಕೇಳಿದ್ರೆ ತಲೆ ಎತ್ತಿ ನೋಡ್ಬಿಟ್ಟು, ಯಾಕಮ್ಮ ಏನಾಯಿತು, ಯಾಕೆ ಅಳ್ತಾ ಇದೀಯಾ, ಏನು ಪ್ರಬಂಧದಲ್ಲಿ ಯಾರಾದರೂ ನಿನ್ನನ್ನು ಕೆಟ್ಟದಾಗಿ ಏನಾದ್ರು ಅಂದಿದ್ದಾರಾ, ಅವ್ಯಾಚ ಶಬ್ದದಿಂದ ಏನಾದ್ರು ಬರೆದಿದ್ದಾರಾ ಅಂತ. ಹೆಂಡ್ತಿ ಟೀಚರ್ ಹೇಳ್ತಾರೆ, ಇಲ್ಲ, ಆ ರೀತಿ ಎಲ್ಲ ಏನೂ ಇಲ್ಲ. ಮತ್ತು ಯಾಕೆ ಅಳ್ತಾ ಇದೀಯ ಅಂದರೆ, ಇಲ್ಲ, ಒಂದು ಹುಡುಗ ಬರೆದಿದ್ದಾನೆ, ಅದು ಓದಿದಾಗ ನನ್ನ ಕಣ್ಣಲ್ಲಿ ನೀರು ಬಂತು. ಏನಂತ ಬರೆದಿದ್ದಾನಮ್ಮ? ಹುಡುಗ ಏನು ಬರೆದಿದ್ದಾನೆ ಅಂದರೆ, ದೇವರೇ, ನನಗೆ ವರ ನನ್ನ ಮುಂದೆ ದೇವರು ಪ್ರತ್ಯಕ್ಷ ಆದಾಗ ನಾನು ಯಾವ ವರ ಕೇಳ್ತೀನಿ ಅಂದರೆ, ನನ್ನ ಈ ಐಫೋನ್ ಮೊಬೈಲಾಗಿ ಕನ್ವರ್ಟ್ ಮಾಡಿಬಿಡು ದೇವರೇ ಅಂತ ಕೇಳ್ಕೊಂಡಿದ್ದಾನೆ. ಯಾಕೆ ಆ ರೀತಿ ಕೇಳಿದ್ದಾನೆ ಅಂದರೆ, ಅದಕ್ಕೆ ಸಹ ಅವನೇ ಉತ್ತರ ಹೇಳಿದ್ದಾನೆ. ದೇವರೇ, ನೋಡಿ, ನಾನು ಸಂಜೆ ಶಾಲೆ ಮುಗಿಸಿ ಮನೆಗೆ ಹೋದ್ಮೇಲೆ ಇದು ಹೋಮ್ವರ್ಕು ಅದು ಇದು ಆಟ ಆಡ್ಕೊಂಡಿರ್ತೀನಿ, ಹೋಮ್ವರ್ಕ್ ಮಾಡ್ತಾಯಿರ್ತೀನಿ. ಆ ಸಮಯದಲ್ಲಿ ನಮ್ಮ ತಾಯಿ ಮನೆಯಲ್ಲಿ ರಾತ್ರಿ ಅಡುಗೆಗೆ ರೆಡಿ ಮಾಡ್ತಾ ಇರ್ತಾರೆ. ಮಾಡುವಾಗ ಅವತ್ತು ಅವ್ರದ್ದು ಏನಾಯಿತು ಅಂತ ಅವರ ಫ್ರೆಂಡ್ಸು, ಕಝಿನ್ಸು ಇವ್ರುಗಳ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಮೊಬೈಲ್ ಇಟ್ಕೊಂಡು, ಇವತ್ತು ನಾನು ಈ ರೀತಿ ಡ್ರೆಸ್ ಮಾಡಿದ್ದೆ, ಅದು ಮಾಡಿದೆ, ಈ ಅಡುಗೆ ಮಾಡಿದೆ ಅಂತ ತುಂಬ ವಿಷಯನ ಶೇರ್ ಮಾಡ್ಕೋತಾರೆ. ಓಕೆ, ಆದರೆ ಆ್ಯಕ್ಚುಲಿ ನನಗೆ ನಮ್ಮ ತಾಯಿ ಜೊತೆ ತುಂಬ ಹೊತ್ತಿರಬೇಕು ಅನ್ನುತ್ತೆ. ನನ್ನ ಶಾಲೆಯಲ್ಲಿ ಅವತ್ತೇನು ನಡೀತು, ಆಮೇಲೆ ಅವರಿಂದ ನನಗೆ ಹೋಮ್ವರ್ಕ್ಗೆ ಏನು ಸಹಾಯ ಬೇಕು ಅಂತ ಕೇಳಬೇಕು ಅಂತ ಇಷ್ಟ. ಆದರೆ ನಮ್ಮ ತಾಯಿ ಮೊಬೈಲಲ್ಲೇ ಮಾಡಿಬಿಟ್ಟಿರ್ತಾರೆ. ಅದೇ ರೀತಿ ನಮ್ಮ ತಂದೆ ಆಫೀಸಿಂದ ಬರ್ತಾರೆ, ಮನೆಯಲ್ಲಿ ಪರ್ಸ್ನಲ್ ಮೊಬೈಲ್ ಇರುತ್ತೆ. ಅವರು ಸಹ ಸೋಫಾ ಮೇಲೆ ಕೂತ್ಕೊಂಡು ಟೀ ಕುಡ್ಕೊಂಡು ಮೊಬೈಲು ಓಪನ್ ಮಾಡಿಕೊಂಡು ಇಂಪಾರ್ಟೆಂಟ್ ನ್ಯೂಸು ಅದು ಇದು ನೋಡ್ಕೋತಾ ಇರ್ತಾರೆ. ಬಟ್ ನನಗೆ ನಮ್ಮ ತಂದೆ ತಾಯಿ ಜೊತೆ ತುಂಬ ಹೊತ್ತು ಸ್ಪೆಂಡ್ ಮಾಡೋಕ್ಕೆ ಇಷ್ಟ. ಈ ಪರಿಸ್ಥಿತಿಯಲ್ಲಿ ನನಗೆ ಅವ್ರ ಜೊತೆ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಅವರು ಹೆಚ್ಚು ಹೊತ್ತು ಮೊಬೈಲೇ ಇರೋದ್ರಿಂದ ನಾನೇ ಮೊಬೈಲ್ ಆಗಿಬಿಟ್ರೆ ಅವ್ರ ಹತ್ರ ಯಾವಾಗಲೂ ಇರ್ಬೋದಲ್ವ, ತುಂಬ ಹೊತ್ತಿರ್ಬೋದಲ್ವ ಅಂತ. ಆವಾಗ ಗಂಡ ಕೇಳ್ತಾನೆ, ಆಯಿತು, ಯಾರು ಈ ಹುಡುಗ ಬರ್ತಿದ್ದಾನೆ, ಅವನ ಮನೆ ಅಡ್ರೆಸ್ ನಿಂಗೆ ಗೊತ್ತಾ? ಇಲ್ಲ, ಅವನ ಮನೆ ಅಡ್ರೆಸ್ಸು ನನಗೆ ಗೊತ್ತು ಅಂತ. ಸರಿ, ರೆಡಿಯಾಗು,
ನಾನು ನೀನು ಹೋಗ್ಬಿಟ್ಟು ಅವ್ರ ತಂದೆ ತಾಯಿಗೆ ಬುದ್ಧಿವಾದ ಹೇಳೋಣ, ನೋಡಿ ನಿಮ್ಮ ಹುಡುಗ ಈ ರೀತಿ ಬರೆದಿದ್ದಾನೆ ಅಂತ. ಟೀಚರ್ ಹೇಳ್ತಾರೆ, ವೈಫ್ ಹೇಳ್ತಾರೆ, ಇಲ್ಲ ಆಗಲ್ಲ. ಯಾಕೆ ಅಂದರೆ ಈ ಪ್ರಬಂಧ ಬರೆದಿರೋದು ನಮ್ಮ ಮಗ. ಓಕೆ, ಈಗ ನಾನು ಈ ಸ್ಟಬರ್ನೆಸ್ ಇದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಈ ಮಕ್ಕಳನ್ನ ಹ್ಯಾಂಡ್ ರೈಟಿಂಗ್ ಕ್ಲಾಸಿಗೆ ಸೇರುವಾಗ ಪೇರೆಂಟ್ಸ್ದು ಕಂಪ್ಲೇಂಟ್ ಇದ್ದೇ ಇರುತ್ತೆ. ನಮ್ಮ ಮಣ್ಣು ಬಿದ್ದುಬಿಟ್ಟಿದ್ದಾನೆ, ಹೇಳಿದ ಮಾತು ಕೇಳಲ್ಲ, ಇದು ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಾರೆ. ನಾನು ಸಾಮಾನ್ಯವಾಗಿ ಏನು ಮಾಡ್ತೀನಿ ಅಂದರೆ, ಮಗು ಹ್ಯಾಂಡ್ ರೈಟಿಂಗು, ತಾಯಿ ಹ್ಯಾಂಡ್ ರೈಟಿಂಗ್ ತೊಗೊಂಡು ಅದನ್ನ ಅನಲೈಸ್ ಮಾಡಿರ್ತೀವಿ. ಆವಾಗ ಅದರಲ್ಲಿ ನಮಗೆ ಈ ಮಗು ಸ್ಟಬರ್ನ, ಹಠಮಾರಿನ ಅಂತ ಎಲ್ಲ ಗೊತ್ತಾಗತ್ತೆ. ಅದೇ ರೀತಿ ತಾಯಿ ಹ್ಯಾಂಡ್ ರೈಟಿಂಗಲ್ಲಿ ಕೂಡ ಆ ಟ್ರೈಟ್ಸ್ ಇದ್ದರೆ ಅದು ಸಹ ಗೊತ್ತಾಗತ್ತೆ. ಓಕೆ, ಆವಾಗ ನಾವು ಅವ್ರಿಗೆ ಏನು ಹೇಳ್ತೀವಿ ಅಂದರೆ, ಆಯಿತು ನಿಮ್ಮ ಮಗು ಹಠಮಾರಿತನ, ಈಗ ಈ ಹಠಮಾರಿತನ ಕೂಡ ನಾವು ಹ್ಯಾಂಡ್ ರೈಟಿಂಗ್ ಮೂಲಕ ಹೋಗಲಾಡಿಸ್ಬೋದು. ಆದರೆ ಅದಕ್ಕೆ ಮೊದಲು ಈ ಹಠಮಾರಿತನ ಯಾಕೆ ಬಂತು ಅಂತ ನಾವು ತಿಳ್ಕೊಬೇಕಾಗತ್ತೆ ಅಂತ. ಓಕೆ, ಸಾಮಾನ್ಯವಾಗಿ ಈ ಮಕ್ಕಳು ಬೆಳೀತಾ ಅವ್ರಿಗೆ ಇಂಡಿವಿಜುವಲ್ ಪರ್ಸ್ನಾಲಿಟಿ ಇರುತ್ತೆ. ಆ್ಯಂಡ್ ಅವ್ರಿಗೆ ತಮ್ಮದೇ ಇಷ್ಟ ಕಷ್ಟಗಳು, ಅಂದರೆ ದೇ ಹ್ಯಾವ್ ದೇರ್ ಓನ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಇರುತ್ತೆ. ಓಕೆ, ಆದರೆ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ, ಮಕ್ಕಳನ್ನ ತುಂಬ ಶಿಸ್ತುಬದ್ಧವಾಗಿ ಬೆಳೆಸಬೇಕು, ಅವ್ರ ಮುಂದೆ ಚೆನ್ನಾಗಾಗಬೇಕು ಅಂದ್ಬಿಟ್ಟು ಮಕ್ಕಳಿಗೆ ತುಂಬ ಸ್ಟ್ರಿಕ್ಟಾಗಿ ಬೆಳೆಸ್ತಾರೆ. ಅದು ಈ ಮಕ್ಕಳಿಗೆ ಇಷ್ಟ ಆಗಲ್ಲ. ಓಕೆ, ನಾನು ಇಲ್ಲಿ ತಂದೆ ತಾಯಿನ ತಪ್ಪು ಕಂಡುಹಿಡಿಯಲ್ಲ. ಏಕೆಂದರೆ ಅವರು ಸಣ್ಣವರಿದ್ದಾಗ ಯಾವ ರೀತಿ ಮೊಂಡು ಬಿದ್ದು ಇದಾದರೂ ಆ ರೀತಿ ನಮ್ಮ ಮಕ್ಕಳು ಆಗಬಾರ್ದು ಅಂತ ಅಂದ್ಕೊಂಡವರು ಇದು ಹೇಳೋದು, ಮಗುವಿಗೆ ಸ್ಟ್ರಿಕ್ಟಾಗಿ ಡೇ ಟು ಡೇ ಆ್ಯಕ್ಟಿವಿಟೀಸ್ ಫಾಲೋ ಮಾಡಬೇಕು ಅಂತ. ಬಟ್ ಆದರೆ ಅದು ಮಕ್ಕಳಿಗೆ ಇಷ್ಟ ಆಗಲ್ಲ. ಇಷ್ಟ ಆಗದೆ ಇದ್ದಾಗ ಸ್ಲೋ ಆಗಿ ಮಕ್ಕಳು ಮೊಂಡು ಬಿದ್ದೋಗ್ಬಿಡ್ತಾರೆ. ಅದು ಬಿಕಾಸ್ ಅವ್ರಿಗೆ ತಮ್ಮ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇರುತ್ತೆ. ಸೊ ಈ ರೀತಿ ಮೊಂಡು ಬಿದ್ದೋಗ್ಬಿಟ್ಟಾಗ ಅವರ ಬೆಳವಣಿಗೆಗೆ ಸಹ ಅದು ಕುಂಠಿತವಾಗುತ್ತೆ. ಬೆಳವಣಿಗೆ ಮುಂದೆ ಫ್ಯೂಚರ್ಗೆ ಸಹ ಕುಂಠಿತವಾಗುತ್ತೆ ಬೆಳವಣಿಗೆಗೆ. ಸೊ ಈ ಪೇರೆಂಟ್ಸು ಈ ರೀತಿ ಮಾಡೋದ್ರಿಂದ ಮಕ್ಕಳ ಮೇಲೆ ಎಫೆಕ್ಟ್ ಬೀಳುತ್ತೆ ಅಂತ ನಾನು ಹೇಳಿದ ಮೇಲೆ, ಇದನ್ನು ನಾವು ಚೇಂಜ್ ಮಾಡ್ಕೋಬೋದಾ? ಎಸ್, ಚೇಂಜ್ ಮಾಡ್ಕೋಬೋದು. ಇದನ್ನು ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಅಂದರೆ, ನಾನು ಆಗಲೇ ಹೇಳ್ದಂಗೆ ಯಾಕೆ ಮಕ್ಕಳು ಸ್ಟಬರ್ನಾದರು ಅಂತ. ಆಮೇಲೆ ಕೆಲವು ಸಲ ಏನಾಗುತ್ತೆ ಅಂದರೆ, ಮಕ್ಕಳು ನನ್ನ ಮೇಲೆ ಹೇಳ್ದಂಗೆ ಅವರು ಅಟೆನ್ಷನ್ ಸೀಕರ್ಸು. ಆ ಅಟೆನ್ಷನ್ ಸಿಗದೇ ಇದ್ದಾಗ ಕೂಡ ಮಕ್ಕಳಿಗೆ ಈ ರೀತಿ ಸಾಮಾನ್ಯವಾಗಿ ಬೆಳೀತಾರೆ. ಅದೇ ರೀತಿ ಈ ಸ್ಟಬರ್ನೆಸ್ ಇನ್ನೊಂದು ರೀತಿ ಸಹ ಇರುತ್ತೆ. ಏನಪ್ಪ ಅದು ಅಂದರೆ, ಈವನ್ ನೆಗೆಟಿವ್ ಅಟ್ರಾಕ್ಷನ್, ಅಂದರೆ ಗೈನಿಂಗ್ ಅಟೆನ್ಷನ್. ಅಂದರೆ ನೀವು ನೋಡಿರ್ಬೋದು, ಕೆಲವು ಮಕ್ಕಳು ನೆಲದ ಮೇಲೆ ಉರುಳಾಡ್ಕೊಂಡು ಅಳೋದು, ಇದೆಲ್ಲ ಏನು ಅಂದರೆ ಅದು ಕೂಡ ಒನ್ ಫಾರ್ಮ್ ಆಫ್ ಅಟೆನ್ಷನ್ ಸೀಕಿಂಗ್. ಆಮೇಲೆ ಇನ್ನು ಕೆಲವು ಸಲ ನೋಡ್ಬೋದು, ಕೆಲವು ಸಲ ಮಕ್ಕಳು ಮಾತಾಡೋದು ಸೈಲೆಂಟಾಗಿ ಕೂತ್ಬಿಡ್ತವೆ, ನೀವೇನೇ ಹೇಳೋದು ಕೇಳಲ್ಲ ಸುಮ್ಮನೆ. ಸೊ ಇಟ್ ಈಸ್ ಆಲ್ಸೋ ಎ ಫಾರ್ಮ್ ಆಫ್ ಸ್ಟಬರ್ನೆಸ್. ಓಕೆ, ಸೊ ಈಗ ನಾವು ಇದನ್ನು ಯಾವ ರೀತಿ ಬದಲಾವಣೆ ಮಾಡ್ಕೋಬೋದು ಅಂದರೆ, ಆಗಲೇ ಹೇಳ್ದಂಗೆ ಮಕ್ಕಳ ಜೊತೆ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು, ಅವ್ರಿಗೆ ಆಪ್ಷನ್ ಕೊಡೋದು. ಫಾರ್ ಎಕ್ಸಾಂಪಲ್, ಈಗ ತಂದೆ ತಾಯಿ ಏನು ಹೇಳ್ತಾರೆ ಅಂದರೆ, ನೋಡು ನೀನು ಇದೇ ಡ್ರೆಸ್ ಹಾಕ್ಕೋಬೇಕು ಅಂತ. ಬಟ್ ಮಗುಗೆ ಆ ಡ್ರೆಸ್ ಇಷ್ಟ ಇರೋಲ್ಲ, ಅದು ಸ್ಟಬರ್ನು. ಇಲ್ಲ, ಇವ್ರು ಯಾವುದೋ ಫಂಕ್ಷನಿಗೆ ಬೇರೆ ಹೋಗ್ತಾ ಇರ್ತಾರೆ, ಅರ್ಜೆಂಟು, ಸರಿ, ಆವಾಗ ಯಥಾ ಪ್ರಕಾರ ಮಕ್ಕಳ ಮೇಲೆ ಬೆಂಕಿ ಕಾರ್ತಾರೆ. ಸೊ ಇದಕ್ಕೆ ಬದಲಾಗಿ ಪೇರೆಂಟ್ಸು ಒಂದು 2-3 ಡ್ರೆಸ್ ತೆಗೆದು ಹೊರಗಡೆ ಇಟ್ಟು ಬೇರೆ ಬೇರೆ ಕಲರ್ದು ಆ ಮಗುಗೆ, ನೋಡಪ್ಪ ನಿನಗೆ ಇದ್ರಲ್ಲಿ ಯಾವ ಕಲರ್ ಬೇಕೋ ಅದು ಸೆಲೆಕ್ಟ್ ಮಾಡ್ಕೊ ಅಂತ ಮಗು ನೋಡುತ್ತೆ. ಈಗ ಆ ಮಗು ಗೊತ್ತು ತಾನು ಹಠ ಹಿಡ್ದಿರೋದು ಒಳ್ಳೆಯದಲ್ಲ ಅಂತ, ಆದರೂ ಅದು ಹಠ ಬಿಡಲ್ಲ. ಯಾಕೆಂದರೆ ಇಟ್ ವಾಂಟ್ಸ್ ಟು ಸೇವ್ ಇಟ್ಸ್ ಫೇಸ್. ಓಕೆ, ಇವಾಗ ಈ ರೀತಿ ಇಲ್ಲಿ ಆಪ್ಷನ್ ಕೊಟ್ಟಾಗ ಮಗು ಏನು ಮಾಡುತ್ತೆ, ಈಗ ನನ್ನ ಹಠನೇ ಗೆಲ್ತು ಅಂದ್ಬಿಟ್ಟು ಅದರಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೋತಾರೆ. ಈ ರೀತಿ
ಸಣ್ಣ ಪುಟ್ಟ ಚೇಂಜಸ್ ಮಾಡಿದಾಗ ನಿಮ್ಮ ಮಗುದು ಹಠಮಾರಿತನ ಹೋಗುತ್ತೆ. ಆಮೇಲೆ ಸಾಮಾನ್ಯವಾಗಿ ಈ ಸ್ಟಬರ್ನೆಸ್ ಮಕ್ಕಳಿಗೆ ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ. ಓಕೆ, ಆ ಎನರ್ಜಿ ಲೆವೆಲ್ನ ನೀವು ಬೆಸ್ಟ್ ಯೂಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಈ ಕ್ರಿಯೇಟಿವ್ ವರ್ಕು, ಯಾವುದಾದ್ರೂ ಚಾಲೆಂಜಿಂಗ್ ವರ್ಕನ್ನ ಮಕ್ಕಳಿಗೆ ಬಿಟ್ಟಾಗ ಅವು ಅದರಲ್ಲಿ ಮಗ್ನತೆ ಆಗ್ತಾರೆ. ಆವಾಗ ಸುತ್ತಲುವಾಗಿ ಹಠಮಾರಿತನ ಹೋಗುತ್ತೆ. ಇದಕ್ಕೊಂದು ನಾನು ಸಣ್ಣ ಉದಾಹರಣೆ ಸಹ ಕೊಡಬಲ್ಲೆ. ಏನಪ್ಪ ಅಂದರೆ, ನೋಡಿ, ಈಗ ಮಳೆ ಜೋರಾಗಿ ಬರ್ತಾ ಇದೆ, ರಸ್ತೆಯಲ್ಲಿ ಎಲ್ಲ ಕಡೆ ಹರಿದೋಗ್ತಾ ಇದೆ. ಯಾವುದು? ನೀರು. ಹೌದಾ? ಸೊ ವೇಸ್ಟು. ಅದೇ ಆ ನೀರನ್ನೆಲ್ಲ ನಾವು ಒಂದು ಕಾಲುವೆ ಮಾಡಿ ಆ ಕಡೆಗೆ ಡೈರೆಕ್ಟ್ ಮಾಡಿದ್ರೆ ನಾವು ವಿ ಕ್ಯಾನ್ ಮೇಕ್ ಬೆಸ್ಟ್ ಯೂಸ್ ಆಫ್ ದಿ ರೈನ್ ವಾಟರ್ ಅಂದ್ಬಿಟ್ಟು. ಓಕೆ, ಅದೇ ರೀತಿ ಈ ಮಕ್ಕಳದು ಎನರ್ಜಿ ಲೆವೆಲ್ ಜಾಸ್ತಿ ಇದ್ದಾಗ ನಾನು ಆಗಲೇ ಹೇಳ್ದಂಗೆ ವಿ ಕ್ಯಾನ್ ಮೇಕ್ ಬೆಸ್ಟ್ ಯೂಸ್. ಆಮೇಲೆ ಇನ್ನೊಂದು ಏನು ಅಂದರೆ, ಗ್ರಾಫಾಲಜಿಸ್ಟ್ಗೆ ನಿಮಗೆ ಸುಮಾರು ಸಲ ನಾನು ಹೇಳಿದ್ದೀನಿ ನನ್ನ ಹಿಂದಿನ ವೀಡಿಯೋಗಳಲ್ಲಿ, ದೇರ್ ಈಸ್ ನೋ ಗುಡ್ ರೈಟ್ ಆ್ಯಂಡ್ ದೇರ್ ಈಸ್ ನೋ ಬ್ಯಾಡ್ ರೈಟ್. ಹೌದಾ? ಸೊ ಸ್ಟಬರ್ನೆಸ್ ಸಹ ಇಸ್ ಎ ಗುಡ್ ರೈಟ್ ಅಂತ. ಏಕೆಂದರೆ ಯಾವುದಾದ್ರೂ ನೆಗೆಟಿವ್ ಇನ್ಫ್ಲೂಯೆನ್ಸ್ ಇದ್ದಾಗ ಅದನ್ನು ಅಪೋಸ್ ಮಾಡೋದಕ್ಕೆ ಈ ಸ್ಟಬರ್ನೆಸ್ಸು ಬಳಕೆ ಆಗುತ್ತೆ. ಓಕೆ, ಸೊ ಈಗ ಇನ್ನೊಂದು ಏನಪ್ಪ ಅಂದರೆ, ನಾನು ಮೇಲೆ ಹೇಳ್ದಂಗೆ ದಯವಿಟ್ಟು ಪೇರೆಂಟ್ಸು ಮಕ್ಕಳ ಜೊತೆ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ಇನ್ನೊಂದು ವಿಷಯ ಹೇಳೋಕ್ಕೆ ಬರುತ್ತೆ. ಆಮೇಲೆ ಇನ್ನೊಂದು, ಈ ಸ್ಟಬರ್ನೆಸ್ ಯಾಕೆ ಬರುತ್ತೆ ಅಂದರೆ, ಮಗು ಒಂದೇ ಇರುತ್ತೆ, ಇನ್ನೊಂದು ಮಗು ಏನಾದರೂ ಫ್ಯಾಮಿಲಿಯಲ್ಲಿ ಬಂದಾಗ ಮೊದಲು ಈ ಮಗುಗೆ ಫುಲ್ ಅಟೆನ್ಷನ್ ಸಿಗ್ತಾಯಿತ್ತು. ಈಗ ಈ ಅಟೆನ್ಷನಲ್ಲಿ ಸ್ವಲ್ಪ ಆ ಸಣ್ಣ ಮಗು ತಗೊಳುತ್ತೆ. ಇದು ಕೂಡ ಈ ದೊಡ್ಡ ಮಗುಗೆ ಇಷ್ಟ ಆಗಲ್ಲ. ಅದು ಸಹ ಇಟ್ ಕಾಂಟ್ರಿಬ್ಯೂಟ್ಸ್ ಫಾರ್ ಸ್ಟಬರ್ನೆಸ್. ಓಕೆ, ಎಸ್. ಈಗ ನಾನು ಈ ಮಕ್ಕಳ ಬಗ್ಗೆ ಹೇಳ್ತಾ ಇದ್ದಾಗ ಪೇರೆಂಟ್ಸ್ಗೆ ಒಂದು ಸಣ್ಣ ಟಿಪ್ಸು ಏನಪ್ಪ ಅಂದರೆ, ದಯವಿಟ್ಟು ನೀವು ಸ್ವಲ್ಪ ಸಮಯನ ನಿಮ್ಮ ಮಕ್ಕಳ ಹತ್ರ ಕಳೀರಿ. ಅದು ಏನೋ ಕ್ವಾಲಿಟಿ ಟೈಮ್ ಅಂತಾರೆ, ದಯವಿಟ್ಟು ನನಗೆ ಅದರ ಬಗ್ಗೆ ಅಷ್ಟು ಗೊತ್ತಿಲ್ಲ. ನೀವು ನಿಮ್ಮ ಮಕ್ಕಳ ಜೊತೆ ಸಂಜೆ ಬಂದಾಗ ಕಳೀರಿ. ಇನ್ನೊಂದೇನು ಅಂದರೆ, ನನಗೆ ಗೊತ್ತು, ಪೇರೆಂಟ್ಸು ಆಫೀಸಲ್ಲಿ ಕೆಲಸ ಮಾಡಿ ಮನೆಗೆ ಬಂದು ತುಂಬ ಟಯರ್ಡಾಗಿರ್ತಾರೆ. ಅವ್ರಿಗೆ ರಿಲ್ಯಾಕ್ಸೇಷನ್ ಬೇಕು. ಓಕೆ, ಆ ರಿಲ್ಯಾಕ್ಸೇಷನ್ಗಾಗಿ ಅವರು ಮೊಬೈಲು, ಟಿ ವಿ, ಬೇರೆಯವ್ರ ಜೊತೆ ಇದು ಮಾಡೋಕ್ಕೆ ಮಾಡ್ತಾರೆ. ಬಟ್ ನಾನೇನು ಹೇಳೋದು ಅಂದರೆ, ನಿಮಗೆ ರಿಲ್ಯಾಕ್ಸು ಆಗಬೇಕು, ನಿಮ್ಮ ಮಕ್ಕಳು ಚೆನ್ನಾಗಿ ಇದಾಗಬೇಕು ಅಂದರೆ ನೀವು ನಿಮ್ಮ ಟೈಮ್ನ ಮಕ್ಕಳ ಜೊತೆ ಸ್ಪೆಂಡ್ ಮಾಡಿ. ಬಿಕಾಸ್ ತುಂಬ ಜನ ಸೈಕಾಲಜಿಸ್ಟ್ಸು ಏನು ಹೇಳ್ತಾರೆ ಅಂದರೆ, ಚಿಲ್ಡ್ರನ್ಸ್ ಆರ್ ವೆರಿ ಗುಡ್ ಸ್ಟ್ರೆಸ್ ಬಸ್ಟರ್ಸ್. ಸೊ ನೀವು ನಿಮ್ಮ ಮಗು ಜೊತೆ ಶಾಲೆಯಲ್ಲಿ ಏನಾಯಿತು, ಏನು ಮಾಡಿದೆ, ಹೇಗಾಯಿತು, ಆಮೇಲೆ ಹೋಮ್ವರ್ಕ್ಗೆ ಏನಾದರೂ ಸಹಾಯ ಬೇಕಾ ಅಂತ ಇದೆಲ್ಲ ನೀವು ಮಕ್ಕಳ ಜೊತೆ ಕೇಳಿದಾಗ ಮಕ್ಕಳು ಸಹಾಯ ತುಂಬ ಖುಷಿಯಾಗ್ತಾರೆ. ನಿಮಗೂ ಮೇಲೆ ಹೇಳ್ದಂಗೆ ದೇ ಆರ್ ವೆರಿ ಗುಡ್ ಸ್ಟ್ರೆಸ್ ಬಸ್ಟರ್ಸ್. ನೀವು ಬೇಕಾದ್ರೆ ನೋಡಿ, ಸಾಮಾನ್ಯವಾಗಿ ಕೆಲವು ಏರಿಯರೆಲ್ಲ ಸಂಜೆ ಈ ಪಾರ್ಕು, ಈ ಮಕ್ಕಳ ಆಟ ಆಡೋ ಜೊತೆಗೆ ಹೋಗಿ ಕೂತಿರ್ತಾರೆ. ಏಕೆಂದರೆ ಅವರ ಪ್ರಾಬ್ಲಮ್ ಏನೇ ಇತ್ತು ಅಂದರೂ ಆ ಸಮಯದಲ್ಲಿ ಅದರಿಂದ ಹೊರಗೆ ಬರ್ತಾರೆ, ಮಕ್ಕಳು ಆಟ ಆಡ್ಕೊಂಡು ನೋಡಿಕೊಂಡು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ನಾನೀಗ ನಿಮಗೆ ಹ್ಯಾಂಡ್ ರೈಟಿಂಗ್ ಮೂಲಕ ಯಾವ ರೀತಿ ಕಂಡುಹಿಡಿಯೋದು ಅಂತ ಸಹ ತೋರಿಸ್ಕೊಡ್ತೀನಿ. ನೋಡಿ, ನಾನು ನಿಮ್ಗೆ ಹೇಳ್ದಂಗೆ ಗ್ರಾಫಾಲಜಿಸ್ಟು ಈ ಸ್ಟಬರ್ನೆಸ್ನ ಹ್ಯಾಂಡ್ ರೈಟಿಂಗಲ್ಲಿ ಯಾವ ರೀತಿ ಕಂಡುಹಿಡಿತಾರೆ ಅಂದರೆ, ದಿ ಲೆಟರ್ ಡಿ ಆ್ಯಂಡ್ ಟಿ, ಇದು ಬೇಸಿಕ್ಸು. ಈ ಲೆಟರ್ ಡಿ ಯಾವ ರೀತಿ ಬರ್ತಿದ್ದಾರೆ, ಟಿ ಯಾವ ರೀತಿ, ಈ ವೆಡ್ಜ್ ಶೇಪ್ ಇರುತ್ತೆ. ಓಕೆ, ಇದು ಈ ನೀವು ಗಮನಿಸ್ದಂಗೆ ಈ ಟೀಪಾಯಿ ರೀತಿ ಇದೆ, ಹೌದಾ? ಸೊ ಎಷ್ಟೇ ಗಾಳಿ ಬಂದರೂ ಇದು ಬಿದ್ದೋಗಲ್ಲ. ಸೊ ಕೆಲವು ಸಲ ನಿಮಗೆ ಡಿ ಆ್ಯಂಡ್ ಟಿ ಎಲ್ಲಿ ಗೊತ್ತಾಗದೇ ಇದ್ದರೆ ಸ್ವಲ್ಪ ಅಡ್ವಾನ್ಸ್ಡ್ ಗ್ರಾಫಾಲಜಿಯಲ್ಲಿ ನೋಡಿ, ನಾನು ಇಲ್ಲಿ ಕಾಲೇಜ್ ಅಂತ ಬರ್ತಿದ್ದೀನಿ, ಅದರಲ್ಲಿ ಈಗಳು ನೋಡಿ ವೆಡ್ಜ್ ಶೇಪ್ ಇರುತ್ತೆ. ಓಕೆ, ಸೊ ಇದು ಸ್ಟಬರ್ನೆಸ್ ತೋರಿಸುತ್ತೆ. ಓಕೆ, ನಾನು ಆಗಲೇ ಮೇಲೆ ಹೇಳ್ದಂಗೆ ಇದನ್ನು ಚೇಂಜ್ ಮಾಡ್ಕೋಬೋದಾ? ಎಸ್, ಮಾಡ್ಕೋಬೋದು.
ಅದಕ್ಕೆ ಮೊದಲು ಪೇರೆಂಟ್ಸ್ಗೆ ತುಂಬ ಪೇಷನ್ಸ್ ಬೇಕು, ತಾಳ್ಮೆ ಬೇಕು, ಆಮೇಲೆ ಟೈಮ್ ಬೇಕು. ಮಕ್ಕಳ ಜೊತೆ ಯಾಕೆ ಇವ್ರ ರೀತಿ ಸ್ಟಬರ್ನ್ ಆಗಿದ್ದಾರೆ ಅಂತ ಕಾರಣಗಳನ್ನ ಏನು ಅಂತ ತಿಳ್ಕೊಂಡು ನಾವು ಮಕ್ಕಳ ಹ್ಯಾಂಡ್ ರೈಟಿಂಗ್ನ ಯಾವ ಲೆಟ್ರಲ್ಲಿ ಬದಲಾವಣೆ ಮಾಡಬೇಕು ಅಂತ ಬದಲಾವಣೆ ಮಾಡಿದಾಗ ಡೆಫಿನೆಟಾಗಿ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ಓಕೆ, ನಾನು ಇಷ್ಟು ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ ಪಕ್ಷದಲ್ಲಿ ನೀವು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಬಂಧು ಬಳಗದವ್ರ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಭೇಟಿಯಾಗೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.